ಪೇರೆಂಟಿಂಗ್ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಇದುವರೆಗೂ ಮಾತಾಡ್ತಾ ಬಂದಿದ್ದೇವೆ. ಇನ್ನೊಂದು ಮುಖ್ಯವಾದ ಸಂಗತಿ ಅದು ಪ್ರಾಕ್ಸಿ ಪೇರೆಂಟಿಂಗ್. ಪ್ರಾಕ್ಸಿ ಪೇರೆಂಟಿಂಗ್ ಅಂತಂದರೆ, ಈಗ ತಂದೆ ತಾಯಿಯರು ಇಬ್ಬರು ಒಂದು ಕೆಲಸದಲ್ಲೋ ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಆಗ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ನಮಗೆ ಯಾರಾದರೂ ಸಹಾಯ ಬೇಕಾಗೇ ಆಗುತ್ತೆ. ಉದಾಹರಣೆಗೆ ನಮ್ಮ ತಂದೆ ತಾಯಿಯರಾಗಿರ್ಬಹುದು, ಅಥವಾ ಮಗುವಿನ ಅಜ್ಜ ಅಜ್ಜಿಯರಾಗಿರಬಹುದು, ಅಥವಾ ಸಂಬಂಧಿಕರಾಗಿರಬಹುದು, ಅಥವಾ ನಮ್ಮ ಮನೆ ಹತ್ತಿರದವರಾಗಿರ್ಬಹುದು, ಯಾರೋ ಒಬ್ರು ನಂಬಿಕಸ್ಥರು ಇರ್ತಾರೆ. ಅವರ ಹತ್ರ ಮಗುವನ್ನು ಬಿಟ್ಟು ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೇವೆ. ಅಥವಾ ಒಂದು ದಿವಸ ನಾವೆಲ್ಲ ಊರಿಗೆ ಹೋಗ್ಬೇಕಾಗಿದ್ರೆ ಒಂದು ರಾತ್ರಿವರೆಗೂ ಮಗುವನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ವ್ಯವಸ್ಥೆಯನ್ನ ಪ್ರಾಕ್ಸಿ ಪೇರೆಂಟಿಂಗ್ ಅಂತ ಕರೀತಾರೆ. ಇಂಥ ಪ್ರಾಕ್ಸಿ ಪೇರೆಂಟಿಂಗ್ ಬೇಕಾ ಬೇಡವಾ, ಒಳ್ಳೇದಾ ಕೆಟ್ಟದಾ, ಇದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾನೆ ಬಂದಿದೆ. ಹಲವಾರು ಜನ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಕೆಲವರ ಪ್ರಕಾರ ಪ್ರಾಕ್ಸಿ ಪೇರೆಂಟಿಂಗ್ ಅಷ್ಟು ಒಳ್ಳೇದಲ್ಲ, ಯಾಕೆ ಅಂತಂದ್ರೆ ತಂದೆ ತಾಯಿಯರೇ ಮಗುವನ್ನು ನೋಡ್ಕೊಳ್ಬೇಕು, ಇನ್ನೊಬ್ಬರ ಕೈಲಿ ಮಗುವನ್ನು ಬಿಟ್ಟು ಹೋಗೋದು ಅಷ್ಟು ಸರಿಯಲ್ಲ ಅಂತ ಕೆಲವರು ವಾದ ಮಾಡಿದ್ರೆ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ತಂದೆ ತಾಯಿಯರಿಗೆ ತುಂಬಾ ಒತ್ತಡದ ಕೆಲಸ ಬಂದಾಗ, ಇವತ್ತಿನ ಕಾಲದಲ್ಲಂತೂ ಗಂಡ ಹೆಂಡತಿ ಇಬ್ರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ವರ್ಷದ ಕೆಲವೊಂದು ದಿವಸಗಳಲ್ಲಿ ಅತಿಯಾದ ಒತ್ತಡ ಇರುತ್ತೆ, ಅವತ್ತು ಅವರು ತಮ್ಮ ಪ್ರಾಜೆಕ್ಟ್ ಅನ್ನು ಸಬ್ಮಿಟ್ ಮಾಡಲೇಬೇಕಾಗಿರುವಂತಹ ಒಂದು ಒತ್ತಡ ಇರುತ್ತೆ. ಅಂತಹ ಸಮಯದಲ್ಲಿ ಮಗುವಿನ ಕಡೆ ಗಮನ ಕೊಡದೆ ಮಗುವಿಗೆ ತೊಂದರೆ ಮಾಡೋದ್ರ ಬದಲು ಇನ್ನೊಬ್ರು ಯಾರಾದ್ರೂ ಅದನ್ನು ನೋಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳಿ ಇನ್ನು ಕೆಲವರು ವಾದ ಮಾಡೋದಿದೆ. ಹೀಗೆ ಪ್ರಾಕ್ಸಿ ಪೇರೆಂಟಿಂಗು ಸರಿ ಅಂತ ಕೆಲವರು, ಇನ್ ಕೆಲವರು ಅಷ್ಟು ಒಳ್ಳೇದಲ್ಲ ಅಂತ ಕೆಲವರು, ಹೀಗೆ ವಾದ ಪ್ರತಿವಾದಗಳು ನಡೀತಾನೆ ಬಂದಿದೆ. ಇದರ ಬಗ್ಗೆ ಮನಃಶಾಸ್ತ್ರ ಏನ್ ಹೇಳುತ್ತೆ, ಪ್ರಾಕ್ಸಿ ಪೇರೆಂಟಿಂಗ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಈಗ ಪ್ರಾಕ್ಸಿ ಪೇರೆಂಟಿಂಗ್ ಅಂತಂದ್ರೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ, ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಹತ್ರ, ನಮಗೆ ನಂಬಿಕೆ ಇರುವಂತಹ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಸುರಕ್ಷಿತವಾದ ಇನ್ನೊಬ್ಬ ವ್ಯಕ್ತಿ ಹತ್ರ ಬಿಟ್ಟು ನಾವು ನಮ್ಮ ಕೆಲಸದಲ್ಲಿ ಗಮನ ಹರಿಸೋದನ್ನ ಪ್ರಾಕ್ಸಿ ಪೇರೆಂಟಿಂಗ್ ಅಂತ ಕರೀತಾರೆ. ಇಂಥ ಪ್ರಾಕ್ಸಿ ಪೇರೆಂಟಿಂಗ್ ಖಂಡಿತ ಒಳ್ಳೆಯದು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆ ಅಂತಂದ್ರೆ ಇದರಿಂದ ತಂದೆ ತಾಯಿಯರ ಒತ್ತಡವೂ ಕಡಿಮೆ ಆಗುತ್ತೆ, ಮಗುವಿಗೆ ಬೇರೆ ಬೇರೆ ಜನರ ಜೊತೆ ಬೆರೆತಂಥ ಒಂದು ಅನುಭವ ಸಿಗತ್ತೆ, ಮತ್ತು ಆ ಪ್ರಾಕ್ಸಿ ಪೇರೆಂಟಿಂಗ್ದಾಗಿ ತಂದೆ ತಾಯರಿಗೂ ಕೂಡ ಒಂದು ರೀತಿಯ ಬ್ರೇಕ್ ಸಿಕ್ಕಂತೆ ಆಗತ್ತೆ. ಅದರಿಂದ ಪ್ರಾಕ್ಸಿ ಪೇರೆಂಟಿಂಗ್ ಖಂಡಿತ ತಪ್ಪಲ್ಲ. ಆದರೆ ಈ ಪ್ರಾಕ್ಸಿ ಪೇರೆಂಟಿಂಗ್ ಅತಿಯಾದಾಗ ಮಾತ್ರ ಸಮಸ್ಯೆ ಆಗುವಂಥದ್ದು. ಅಂದ್ರೆ ಉದಾಹರಣೆಗೆ ಮಗುವನ್ನ ವಾರಗಟ್ಲೆ ಇನ್ನೊಬ್ಬರ ಹತ್ರ ಬಿಡೋದು, ತಿಂಗಳಗಟ್ಲೆ ಇನ್ನೊಬ್ಬರ ಹತ್ರ ಬಿಡೋದು, ಅಥವಾ ತಂದೆ ತಾಯಿಯರು ಕೇವಲ ಮಗುವಿನ ಅವಶ್ಯಕತೆಗಳನ್ನು ಮಾತ್ರ ಈಡೇರಿಸ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಬೇರೆಯವ್ರು ನೋಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಈಗ ಮನೆಯಲ್ಲಿ ಅಸಿಸ್ಟೆಂಟ್ಸ್ ಇದ್ರೆ ಅವರ ಕೈಯಲ್ಲಿ ಮಗುವನ್ನು ಬಿಟ್ಟು ಹೋಗೋದು, ಈ ರೀತಿಯೆಲ್ಲ ಮಾಡಿದಾಗ ಅದು ಅಷ್ಟಾಗಿ ಆರೋಗ್ಯಕರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಮಗುವಿನ ಪ್ರೈಮರಿ ಕೇರ್ ಗೀವರ್ಸ್ ಯಾರಿರ್ತಾರೆ, ದಟ್ ಈಸ್ ಅಪ್ಪ ಅಥವಾ ಅಮ್ಮ, ಅವರ ಗಮನ ಇಲ್ಲದೆ ಮಗುವಿಗೆ ಬಹಳ ಸಮಸ್ಯೆ ಆಗುವುದು ಖಂಡಿತ. ಹಾಗಾಗಿ ಪ್ರಾಕ್ಸಿ ಪೇರೆಂಟಿಂಗ್ ಅನ್ನೋದು ಬಹಳ ಒಳ್ಳೆಯದು. ತಂದೆ ತಾಯಿಯರ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಪ್ರಾಕ್ಸಿ ಪೇರೆಂಟಿಂಗ್ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಆದರೆ ಅಂಥ ಪ್ರಾಕ್ಸಿ ಪೇರೆಂಟಿಂಗ್ ಅನ್ನ ಅತಿಯಾಗಿ ಮಾಡಿದರೆ, ಅವಶ್ಯಕತೆಗೂ ಮೀರಿ ಅಥವಾ ತಂದೆ ತಾಯಿಯರ ಸಮಯವೇ ಕಮ್ಮಿಯಾಗಿ ಬೇರೆಯವರೇ ಹೆಚ್ಚು ಮಗುವನ್ನು ನೋಡ್ಕೊಳ್ಳೋದು ಅನ್ನೋ ಥರ ಆಗ್ಬಿಟ್ರೆ ಆಗ ಅದು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಪ್ರಾಕ್ಸಿ ಪೇರೆಂಟಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದರೆ ಅದನ್ನ ಒಂದು ನಿಯಮಿತ ಅವಧಿಯಲ್ಲಿ ಅಥವಾ ನಿಯಮಿತ ವ್ಯವಸ್ಥೆಯಲ್ಲಿ ಅದನ್ನು ಮಾಡೋದು ಸುಲಭ ಆಗುತ್ತೆ. ಹೀಗೆ ಇದರ ಬಗ್ಗೆ ಇನ್ನಷ್ಟು ಚರ್ಚೆಗಳು, ಇನ್ನಷ್ಟು ಅಧ್ಯಯನಗಳು ನಡಿಬೇಕಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಅದು ಎಷ್ಟರ ಮಟ್ಟಿಗೆ ಹೊಂದ್ಕೊಳ್ಳಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇನ್ನ ವಿಮರ್ಶೆ ಮಾಡಬೇಕಾಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಸಮಾಜಕ್ಕೆ ಒಳ್ಳೆಯ ಪೋಷಕತ್ವದ ಪಾಠಗಳನ್ನು, ಪೇರೆಂಟಿಂಗ್ ಟಿಪ್ಸ್ ಅನ್ನ ನಾವು ಕೊಡ್ತಾ ಬರೋಣ. ಇದರಿಂದಾಗಿ ಮಗುವಿನ ವಿಕಾಸವೂ ಆಗುತ್ತೆ, ಸಮಾಜದ ವಿಕಾಸವೂ ಆಗುತ್ತೆ, ಮತ್ತು ಎಲ್ಲರ ಮಾನಸಿಕ ಆರೋಗ್ಯವೂ ಕೂಡ ಚೆನ್ನಾಗಿ ಆಗುತ್ತೆ. ಹೀಗೆ ನಾವು ಪೋಷಕತ್ವದ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ನಾವು ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ತಿಳ್ಕೊಂಡು ಪಾಸಿಟಿವ್ ಲೈಫ್ ಅನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಮಾಡ್ಕೊಳ್ಳೋಣ. ನಮಸ್ಕಾರ.